ಶಿವಮೊಗ್ಗದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ವಿಚಾರ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ತಾಲಿಬಾನಿ ಸರ್ಕಾರ ನಡೀತಾ ಇದೆ ರಾಜ್ಯದಲ್ಲಿ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ವಾಗ್ದಾಳಿ ನಡೆಸಿದಂತಹ ರೀತಿ ಇದು. ಪಾಕಿಸ್ತಾನದ ಪರ ಘೋಷಣೆ ಕೂಗೋದು ರಾಜ್ಯದಲ್ಲಿ ನಡೀತಾ ಇದೆ. ಪ್ಯಾಲೆಸ್ತೈನ್ ಬಾವುಟಗಳನ್ನು ಹಾರಿಸುವಂತಹ ಕೆಲಸ ಆಗ್ತಾ ಇದೆ. ತಾಲಿಬಾನ್ ಮನಸ್ಥಿತಿ ಇರುವಂತಹ ಸಿದ್ದರಾಮಯ್ಯನವರು ತೊಲಗುವವರೆಗೂ ಕೂಡ ಇದೇ ಪರಿಸ್ಥಿತಿ ರಾಜ್ಯದಲ್ಲಿರುತ್ತೆ. ತಾಲಿಬಾನಿ ಸರ್ಕಾರ ಬಂದಿರೋದ್ರಿಂದ ಕೆಜೆಹಳ್ಳಿ, ಡಿಜೆಹಳ್ಳಿ, ಹುಬ್ಬಳ್ಳಿಯ ಘಟನೆಗಳು ಕೂಡ ಆಗಿದ್ದಾವೆ. ಮಂಡ್ಯದಲ್ಲಿ ಕೆರಗೋಡು, ನಾಗಮಂಗಲ, ಮದ್ದೂರು ಘಟನೆಗಳು ಕೂಡ ಆಗಿದ್ದಾವೆ. ಸಿದ್ದರಾಮಯ್ಯನವರು ನಮ್ಮ ಪರ ಇದ್ದಾರೆ ಅಂತೇಳಿ ಅವರಿಗೆ ಗೊತ್ತಿದೆ. ಹಾಗಾಗಿಯೇ ಈ ಎಲ್ಲ ಗಲಾಟೆಗಳು, ಗದ್ದಲಗಳು ನಡೀತಾ ಇದೆ. ಇದಕ್ಕೆ ಸಿದ್ದರಾಮಯ್ಯನವರೇ ನೇರ ಕಾರಣ ಅಂತ ಹೇಳಿದ್ದಾರೆ. ಎಲ್ಲ ಕಡೆಗಳಲ್ಲೂ ಸಹ ಈ ರೀತಿ ಪಾಕಿಸ್ತಾನ ಪರ ಘೋಷಣೆ ಕೂಗುವಂತ ಸಿದ್ದರಾಮಯ್ಯನವರ ಅಧಿಕಾರದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಮುಂದೆ ನಡೀತಾ ಇರುವಂತದ್ದು ತಾಲಿಬಾನಿ ಸರ್ಕಾರ. ಹಾಗಾಗಿಯೇ ಪಾಕಿಸ್ತಾನ ಪರ ಬಾವುಟ ತೋರಿಸುವಂತದ್ದು ಈ ತರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಸಿದ್ದರಾಮಯ್ಯನವರಂತಹ ತಾಲಿಬಾನಿ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ. ತಾಲಿಬಾನಿ ಸರ್ಕಾರ ಬಂತು ಅಂತಾನೆ ತಾಲಿಬಾನಿ ಸರ್ಕಾರ ಬಂದಿರೋದ್ರಿಂದಲೇ ಹುಬ್ಬಳ್ಳಿ ಯುಎಪಿಯ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರೋದು, ಡಿಜೆಹಳ್ಳಿ, ಕೆಜೆಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವಂತದ್ದು, ವಕ್ಫ್ ಮುಖಾಂತರವಾಗಿ ನಮ್ಮ ಹಿಂದೂಗಳ ಭೂಮಿ ಕಬಳಿಸಲಿಕ್ಕೆ ಕೊಟ್ಟಿರುವಂತದ್ದು, ಹೀಗೆ ಒಂದೊಂದು ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಶಾಂತಿಯುತವಾಗಿ ನಡಿಬೇಕಾಗಿ ಶಾಂತಿಯುತವಾಗಿದ್ದಂತ ಮಂಡ್ಯದಲ್ಲಿ ಕೆರಗೋಡು ಇನ್ಸಿಡೆಂಟ್ ಆಯ್ತು, ಮದ್ದೂರು ಇನ್ಸಿಡೆಂಟ್ ಆಗಿದೆ, ಇದಕ್ಕಿಂತ ಮೊದಲು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯ್ತು. ಎಲ್ಲಾ ಕಡೆ ಶಾಂತಿಯ ಪ್ರತಿಪಾದಕರು ಅಂತ ಹೇಳ್ಕೊಂಡು ಬಂದಿರೋರು ಕಲ್ಪಿಸೋಣ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಪರ ಸಿದ್ದರಾಮಯ್ಯ ಇದ್ದಾರೆ ಅಂತ ಅವ್ರಿಗೆ ಧೈರ್ಯ ಇದೆ. ಗೌರ್ಮೆಂಟ್ ಅವ್ರು ಇನ್ನ ನಿಂತಿದೆಲ್ಲ ಮಾಡ್ತಿದೆ. ಸಿದ್ದರಾಮಯ್ಯನವರೇ ಇದಕ್ಕೆಲ್ಲದಕ್ಕೂ ಕಾರಣ. ಪದೇ ಪದೇ ಎಲ್ಲ ಕಡೆಗಳಲ್ಲೂ ಸಹ ಈ ರೀತಿ ಪಾಕಿಸ್ತಾನ